ನನ್ನ ಹೆಂಡತಿಗೆ ಹಿಂಗೆ ಮಾಡಿಕೊಟ್ರೆ ರುಚಿ ರುಚಿಯಾಗಿ ತಿಂತಾಳೆ. ಅವಳಿಗಂತೂ ಇವಾಗ ಹುಳಿ ತಿನ್ನಬೇಕು ಅಂತ ತುಂಬ ಬಯಕೆ ಪಟ್ಬಿಟ್ಟಿದ್ಲು ಅನ್ಸುತ್ತೆ. ಅಬ್ಬಬ್ಬ, ನಮಗೇನೆ ಬಾಯಲ್ಲಿ ಜುಮ ಜುಮ ಆಗ್ತಾಯ್ತು ಅಲ್ಲೆಲ್ಲ, ಹಂಗೆ ನೀರು ಆಹಾ ಅನ್ನೋಂಗೆ ಆಗ್ತೈತೆ. ಹಾಂ, ಈ ಥರ ಕುಟ್ಟಿ ಕುಟ್ಟಿ ಹುಣ್ಸೆಕಾಯಿ, ಒಂಚೂರು ಖಾರದ ಪುಡಿ, ಕಲ್ಲುಪ್ಪು ಜಚ್ಕೊಂಡು ತಿಂತಾ ಇದ್ರೆ ಹಾ, ನನಗೇನೆ ಇಷ್ಟೊಂದು ಬಾಯಲ್ಲಿ ನೀರು ಬರ್ತೈತೆ. ಇನ್ನು ಬೊಸ್ರಿರು, ಅಬ್ಬಬ್ಬ, ಅದು ಹೆಂಗೆ ತಡ್ಕೊಂಡಿರೋಕ್ಕಾಗಲ್ಲ ಅಂತ ಇವಾಗ ಗೊತ್ತೈತೈತೆ ಕಣಪ್ಪ. ನಿಮಗೂ ಬಾಯಲ್ಲಿ ನೀರು ಬರ್ತೈತೆ ಅಂತ ಗೊತ್ತು, ನೆನ್ಸ್ಕೊಂಡ್ರೆ ಬಾಯಲ್ಲಿ ನೀರು ಬರ್ತೈತೆ. ನಿನ್ನ ಪಕ್ಕದಲ್ಲಿ ತಂದಿಟ್ರೆ ತಟ್ಟೆನೇ ಖಾಲಿ. ಪಕ್ಕದಲ್ಲಿ ಆ ಉಪ್ಪು ಮತ್ತು ಹುಡಿ ಎಲ್ಲ ಹಾಕೋ ಮಿಕ್ಸ್ ಆಗಿರ್ತಾರಲ್ಲ, ತಟ್ಟೆನ ಬಳ್ಕೊಂಡು ತಿನ್ನುವಷ್ಟು ಬಾಯಲ್ಲಿ ನೀರು ಬಂದ್ಬಿಟ್ಟಿರುತ್ತೆ ಅಲ್ವಾ? ಅದಕ್ಕೆ ಅಲ್ವಾ ನನ್ನ ಹೆಂಡತಿಗೆ ಹೋಗ್ಬಿಟ್ಟು ಅಲ್ಲಿ ಚೀಪೆಕಾಯಿ, ಮಾವಿನಕಾಯಿ, ನಲ್ಲಿಕಾಯಿ, ಅಬ್ಬಬ್ಬಬ್ಬ, ಹುಣಸೆ ಹಣ್ಣಿನಕಾಯಿ ಮುರಿಯೋಕ್ಕಾಗತ್ತಾ, ಎಲ್ಲನೂ ಕಿತ್ತಿಸ್ಕೊಂಡು ತಗೊಂಡು ಬಂದಿದ್ದೀನಿ. ಗೋಪಿ ಹಣ್ಣ ಸದ್ಯ ಇದ್ದಿದ್ದಕ್ಕೇನೋ ಎಲ್ಲ ಈ ಊರಲ್ಲಿ ಎಲ್ಲ ಥರ ಹಣ್ಣು ಯಾರ್ಯಾರ ಮನೆ ಹತ್ರಕ್ಕೆ ಹೋಗಿದ್ದೀವೋ ನನಗೆ ನೆನಪಿಲ್ಲ. ಸದ್ಯಕ್ಕೆ ಇವ್ರ ತೋಟದಲ್ಲಿ ಬಿಟ್ಟಿದ್ದು ಬರೀ ನೋಡು ಹುಣ್ಸೆ ಹಣ್ಣು ಮಾತ್ರ ಬಿಟ್ಟಿತ್ತು. ಮಿಕ್ಕಿದ್ದವ್ರದ್ದೆಲ್ಲ ಬೇರೆಯವ್ರ ತೋಟದಲ್ಲಿ ಆವಾಗ ಹೋಸಲಿ ಅಣ್ಣ ತಂದ್ಕೊಟ್ಟಿದ್ದಾರೆ. ಇವಾಗ ಮತ್ತೆ ಇನ್ನೊಂದ್ಸಲಿ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ. ತಂದ್ಕೊಡಿ ಅಂತ ಹೇಳಿದ್ಲು. ಅಯ್ಯೋ, ನಮ್ಮೂರಿಂದ ತರೋಷ್ಟಲ್ಲ ಅದಾಯ್ತದೆ ಅಂದ್ಕೊಂಡು ಸುಮ್ಮನೆ ಇದ್ದೆ. ಹಂಗೂ ತಂದಿದೆ ಒಂದೆರಡು ಮೂರ, ಹಂಗೂ ಅಯ್ಯೋ ಏನೋ ಚೆನ್ನಾಗಿಲ್ಲ ರೀ ಅಂತ ಹೇಳ್ತಾ ಇದ್ಲು. ಅದಕ್ಕೆ ಹೋಗಿ ನೋಡಿ ಕಿತ್ಕೊಂಬಂದಿದ್ದೀನಿ. ಇವಾಗ ಕಿತ್ತಿರವಲ್ವಾ, ಚೆನ್ನಾಗಿರ್ತೈತೆ, ಹುಳಿಯಾಗೂ ಇರ್ತೈತೆ. ಉಪ್ಪು ಖಾರ ಹಾಕೊಟ್ರೆ ಇನ್ನೂ ಒಂದೆರಡು ಖಾಲಿ ಮಾಡಿಬಿಡ್ತಾಳೆ ಅನಿಸುತ್ತೆ. ಎಲ್ಲೋ ಹುಣ್ಸೆಕಾಯಿ ಸ್ಮೆಲ್ ಬರ್ತೈತಲ್ಲ, ಘಮ 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 ಅಂತೈತೆ. ಅಯ್ಯೋ ದೇವ್ರೇ, ಗಮ್ ಗುಡ್ತಾ ಬಿದ್ದೈತಲ್ಲಪ್ಪ. ನೆಲ್ಲಿಕಾಯಿ ಬೇರೆ, ಉಪ್ಪು ಹುಡಿ ಖಾರ ಯಾರೋ ಜಸ್ತಾ ಇದಾರ ಅನಿಸ್ತೈತೆ. ನಮ್ಮನೇಲಿ ಯಾರು ಜತ್ತವ್ರೆ? ಅಯ್ಯಯ್ಯೋ, ಹೌದಲ್ವಾ, ನಮ್ಮನೇಲಿ ಚೈತ್ರ ಬಸ್ರಿ ಆಗವಳೆ ಅನ್ನೋದೇ ಮರ್ತು ಬಿಟ್ಟಿದ್ದೀನಿ. ನಮ್ಮನೇಲಿ ಯಾರೋ ತಂದ್ಕೊಟ್ಟಿರ್ಬೇಕು. ಅವಳ ದೆಸೆಯಿಂದ ನಾನು ಹೋಗಿ ಖಾಲಿ ಮಾಡ್ಬೇಕಪ್ಪ. ಅಲ್ಲ, ಯಾಕೆ ಹಿಂಗೆ ಬಸರಿಯನ್ನೇ ಆಗ್ಬೇಕಾ ಬೈಕೈಗಳು ತೀರ್ಸ್ಕೊಳಕ್ಕೆ? ಸರಿ ಹೋಯ್ತಪ್ಪ. ನನಗೆ ನೋಡು ಎಷ್ಟು ಬೈಕೈಗಳಿರುತ್ತೆ. ರೀ ಅದು ತಗೊಂಡು ಬನ್ರಿ, ಇಲ್ಲ. ರೀ ಇದು ತಗೊಂಡ್ ಕೊಡ್ರಿ, ಇಲ್ಲ. ಆದ್ರೆ ಬಸರಿ ಮಾತ್ರ ಆದ್ರೆ ಬೈಕೈಗಳು ಮಾತ್ರ ತೀರ್ಸ್ಕೊಡ್ತಾರೆ. ನಂಗಂತೂ ಅದಂತೂ ಒಂಚೂರು ಇಷ್ಟ ಆಗಲ್ಲಪ್ಪ. ಎಷ್ಟು ಸಿಟ್ಟು ಬರ್ಸ್ತಾರೆ ಏನಪ್ಪ. ನಮಗೂ ಇಷ್ಟ ಕಷ್ಟ ಇರುತ್ತೆ, ತಂದ್ಕೊಟ್ರೆ ಏನಾಗ್ಬಿಡತ್ತೆ? ತಿಪ್ಪೇಸ್ವಾಮಿ ಜತ್ತವನೆ. ನನಗೆ ಇಲ್ಲಿ ಬಾಯಲ್ಲಿ ನೀರು ಬರ್ತಾ ಬಿದ್ದೈತಪ್ಪ. ಹಂಗೆ ಒಂದ್ಸಿ ನಾನು ಈಸ್ಕೊಂಡು ಬಾಯಿಗೆ ಹಾಕೊಬಿಡ್ತೀನಿ ನೀರಪ್ಪ. ಎಷ್ಟು ದಿನ ಆಯ್ತಿತ್ತು. ನೋಡ್ತಿದ್ದಂಗೆ ಅಲ್ಲೂ ಜುಮ್ಗುಡ್ತಾವೆ, ಆದ್ರೂ ತಿನ್ಬೇಕು. ಒಂಚೂರು ಬಾಯಿಗೆ ಹಾಕಬೇಕು ಅಷ್ಟೇಯ. ಮುಖ ತಿಪ್ಪೇಸ್ವಾಮಿ, ಏನಪ್ಪ ಮಾಡ್ತಿದೆ? ಓ ಅಕ್ಕ ಬಂದ್ರಾ? ಇಲ್ಲ, ನನ್ನ ಹೆಂಡತಿ ಪಾಪ ಚೈತ್ರ ಏನಾದರೂ ತಿನ್ನಬೇಕು, ಬಯಕೆ ಜಾಸ್ತಿ ಆಗ್ತೈತೆ ರೀ, ಹಂಗೆ ಹಿಂಗೆ ಅಂತ ಹೇಳ್ತಾ ಇದ್ಲು. ಅದಕ್ಕೆ ನೋಡಿ, ನಿಮ್ಮ ಮನೆ ಕೆಲಸದವ್ರು ಇದ್ರಲ್ವಾ, ಆ ಅಣ್ಣನ ಕರ್ಕೊಂಡು ಹೋಗ್ಬಿಟ್ಟದಕ್ಕೆ ಹಿಂಗೆ ಬೇಕು ಕಣಪ್ಪ ಅಂತ ಹೇಳಿದ್ಕೆ ಪಾಪ ಅದು ಯಾರ್ಯಾರ ಮನೆ ಹತ್ರನೂ ಹುಡ್ಕೊಂಡು ಕರ್ಕೊಂಡು ಹೋದ್ರು. ಒಟ್ನಲ್ಲಿ ಕಿತ್ಕೊಬಂದೆ ಕಣಕ್ಕ. ಪಾಪ ಅವಳು ಬೇರೆ ಬಸ್ತ್ರಿ ಅಲ್ವಾ, ಅದಕ್ಕೆ ನೋಡಿ ತಿಂದರೆ ಒಂಚೂರು ಬಯಕೆ ಎಲ್ಲ ಕಡಿಮೆ ಆಗುತ್ತೆ ಅಂತ ಹೇಳಿ ಕಿತ್ಕೊಂಡು ಬಂದೆ. ಓಲಿ ಬಿಡಪ್ಪ, ಒಳ್ಳೇದೇ ಮಾಡಿದೆ ಮಗ. ನಂಗೂ ತಡ್ಕೊಳಕಾಯ್ತಲ್ಲ ಕಣ್ ಮಗ. ಹಂಗೆ ಒಂಚೂರು ಜಜ್ಜಿರೋ ಒಂಚೂರು ಹುಣ್ಸೆನ್ ಕೊಡಪ್ಪ. ನಂಗೂ ಒಂಚೂರು ಬಾಳಕ್ಕಾಗತ್ತೀನಿ. ನನಗೂ ಗಮ್ ಘಮ ಘಮ ಅಂತದ ನೋಡು. ಆ ತೊಕ್ಕು ಒಂಥರ ಗಮ್ ಗುಡ್ಸುತ್ತೆ. ಅದಂತೂ ಈ ಕಡೆ ಕಾಯಿಗೂ ಅಲ್ಲ, ಹಣ್ಣಿಗೂ ಅಲ್ಲ. ಅಂತ ಕಾಯಿ ಸಿಕ್ಬಿಟ್ರೆ ನೋಡು, ಚಿಪ್ಕೊಂಡು ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ಎಲ್ಲ ಖಾಲಿ ಮಾಡ್ಬಿಡ್ತಿದ್ದೆ. ಅಯ್ಯೋ, ನಮ್ಮ ಒಡಿಯೋಳು ಸರಿಯಾಗೆ ಅಯ್ಯೋ ತಿನ್ಬಿಡ ಕಣೆ ಅಂತ. ಅದಂತೂ ಈ ಬೇಸಿಗೆ ಬಂದಾಗಂತೂ ಬೇಸಿಗೆ ರಜಕ್ಕೆ ಸಿಕ್ಕಿಟ್ರೆ ಮುಗ್ದೈತೆ. ನೀನು ಜಾಸ್ತಿ ತಿಂತೀಯ, ಇಲ್ಲ ತಿಪ್ಕೊಂಡ್ ಮನೆಗೆ ಒಡ್ಡಾಡ್ತೀಯ, ಬೇಡ ನೀನು ಸುಮ್ಕೆ ಕೂತ್ಕೊ ಹಂಗೆ ಹಿಂಗೆ ಅಂತ ಬಯ್ಯೋಳು. ಆದ್ರೂ ಬಿಡ್ತೀನಿ ನೀನು ನೋಡವ. ನಾವು ಹೋಗೋದು ಬರೋದು ಹಂಗೆ ಎತ್ಕೊಂಡು ತಿನ್ಬಿಡೋದು. ಅದ್ರಲ್ಲಂತೂ ಮನೇಲಿ ಇರ್ತಿದ್ದಲ್ಲ ಮುಂಚೆನು, ಅದನ್ನು ಬಿಡ್ತಿರ್ಲಿಲ್ಲ ನಾನು. ಅದನ್ನೇ ಮಾಮೂಲಿ ಒಂಚೂರು ಉಪ್ಪು, ಒಂಚೂರು ಹುಡಿ, ಮತ್ತು ಅದೆಲ್ಲ ಹಾಕ್ಬಿಟ್ಟು ಹುಣ್ಸೆಣ್ಣು ಹಾಕ್ಬಿಟ್ಟು ಜಜ್ಜಿ ಇದ್ರಲ್ಲಿ ತಗೊಂಡು ಅದ ತೆಂಗಿನ ಮರ ಕಡ್ಡಿ ಇರ್ತೈತೆ ನೋಡು, ಆ ಕಡ್ಡಿ ತಗೊಂಡ್ಬಿಟ್ಟು ನೀಟಾಗಿ ತೊಳೆದ್ಬಿಟ್ಟು ಅದನ್ನೇ ಉಂಡೆ ಕಟ್ಬಿಟ್ಟು ಹುಣ್ಸೆಣ್ಣ
ಹಾಕ್ಬಿಟ್ಟು ಎಲ್ಲ ಲಾಲಿಪಾಪ್ ತಿನ್ನಕ್ಕಿತ್ತು ಹಂಗೆ ನೋಡು. ಇಲ್ಲ ಅಂದ್ರೆ ಹಂಗೆ ಒಂಚೂರು ಚಮಚದೊಳಗೆ ಹಾಕ್ಬಿಟ್ಟು ಹಂಗೇನೆ ಚಿಪ್ಕೊಂಡು ಕೂತ್ಕೊಡ್ವೆ. ಇದೆಲ್ಲ ಮರಿಕದ್ದೆ ಅದೊಂಚೂರು ಹುಳಿ ಆಗೋದು ಕಾಕರ ಆಗೋಯ್ತು ಅಂದ್ರೆ ಅದಕ್ಕೆ ಒಂಚೂರು ಸಕ್ಕರೆ ಹಾಕ್ಬಿಟ್ಟು ನಮ್ಮ ಅವ್ವ ಕೊಡೋಳು, ಹೋಗ್ಕಳಿ ತಗೋತೀನೋ ಅಂತ. ಇನ್ನೇನು ಮತ್ತೆ ಹೋಗ ಅಲ್ಲಿ ಯಾರು ಕೊಡೋರು ಅಂಗಡಿಗೆ ಅಂದ್ಬಿಟ್ಟು ಹಂಗೆ ಮಾಡ್ಕೊಂಡು ಕೊಡೋಳು. ಮಾತ್ರ ಒಂಚೂರು ಬಿಡ್ತೀನಿಲ್ಲ ಕಣಪ್ಪ, ನಂಗಂತೂ ಬರೇ ಹುಚ್ಚು ನೋಡು. ಇವಾಗ ನಿನ್ ಕಾಯಿ ಚಿಚ್ಚಿದ್ದ, ಅಯ್ಯೋ ನನ್ಗಂತೂ ನೋಡು ಬಸರಿ ಆಗ್ಬೇಕ ತಿನ್ಬೇಕಾದ್ರೆ ನಮಗೂ ಆಸೆ ಐತೈತೆ. ತರಪ್ಪ ಇಲ್ಲಿ ಒಂಚೂರು ಬ್ಯಾಗ್ ಹಾಕತ್ತೀನಿ. ಹೌದಕ್ಕ, ನಿಮ್ಗೆ ಅಷ್ಟೊಂದು ಇಷ್ಟನಾ? ಪರವಾಗಿಲ್ಲ ತಗೊಳ್ಳಿ. ಹಾಂ, ಅವಳಿಗೂ ಒಂದು ಸ್ವಲ್ಪ ಇಡಿ ಅಷ್ಟೇ ಸಾಕು. ಕೊಡಪ್ಪ, ನಾನೇನು ಪೂರ್ತಿ ತಿನ್ನಲ್ಲ, ಒಂಚೂರೇ ತಿನ್ನೋದಕ್ಕೆ ಕೊಡು. ಕೈ ಬಂದ ತಕ್ಷಣ ನೋಡು ಬಾಯಲ್ಲಿ ಸರುಕ್ಕಂತ ನೀರು ಬಂದ್ಬಿಡ್ತದೆ ಕಣಪ್ಪ. ತಿನ್ನಿ ಹಂಗೆ ಇದು ಒಂಚೂರು ಉಪ್ಪು ಖಾರ ಹೆಂಗೆ ಐತೆ ಅಂತ ನೋಡಿ ಹೇಳಿ. ಚೀಪೆಕಾಯಿನೂ ಚೆಚ್ಚಿದ್ದೀನಿ ಕಾಯ್ದ, ಹಂಗೆ ಕೊಟ್ಟರೆ ಒಂಥರ ಆಯ್ತೈತೆ ಅಂದ್ಬಿಟ್ಟು ಅದಕ್ಕೂ ಒಂಚೂರು ಉಪ್ಪು ಕಲ್ಲು ಉಪ್ಪು ಹಾಕ್ಬಿಟ್ಟು ಒಂಚೂರು ಇದು ಮೆಣಸಿನ ಪುಡಿ ಹುಡಿನೂ ಉದುರಿಸಿದ್ದೀನಿ. ಅದನ್ನ ನೋಡಿ ನೀವು ತಿಂದು ನೋಡಿ, ಆಮೇಲೆ ಚೈದ್ರಂಗೆ ಕೊಡ್ತೀನಿ. ನನ್ನ ಹೆಂಡ್ತಿಗೆ ಸಿಕ್ಕಿದ್ರೆ ಸಾಕಪ್ಪ. ಇವರೆಲ್ಲ ಖಾಲಿ ಮಾಡಿಬಿಟ್ರೆ ಕಷ್ಟ. ನಾನು ಹೋದರೆ ಇನ್ನೊಂದ್ಸರಿ ಕೇಳೋಕ್ಕೆ ಮಕ್ಕಳಿಗೆ ಉಗಿದ್ಬಿಟ್ಟು ಕಳಿಸ್ತಾರೆ ಅಷ್ಟೇ ಈ ಊರಿನವರು. ಏನು ಮಾಡ್ತಿದ್ದಾರೋ ಏನು, ಒಬ್ರು ಕಾಣಿಸ್ತಿಲ್ಲ. ಇಲ್ಲ ಈಚ ಕಡೆ ಕುತ್ಕಿತಿದ್ರೆ ಹೆಂಗೋ. ಅಯ್ಯೋ ನೀನು ಬಾಯಿಗಿಟ್ಟಾಕ ಏನೇ ಬಂದಿದ್ದದು ನಿನಗೆ? ಅಲ್ಲ ಕಣೆ, ನನ್ನ ತಂಗಿ ಬಸ್ರಿನಾ ಅಥವಾ ನೀನು ಬಸ್ರಿನೇನೆ? ನೀನು ಬಾಯಿಗಿಟ್ಟಾಕ ಯಾಕ್ರಿ ಹಂಗಂತೀರಾ? ಇವಾಗ ಒಂದೇ ಒಂದು ತಿಂದಿದ್ದಪ್ಪ, ಅಷ್ಟೇ ನಾಳೆ ಬಂದ್ಬಿಟ್ರಾ? ಲೇ, ಅವಳು ಕಣೆ ಬಸ್ರಿ ಆಗಿರೋದು, ಅವಳು ತಿನ್ನಕ್ ಬಿಡೆ. ಏನ ನಿನಗೆ ಬಂದಿರೋದು? ಕೊಡು ಆ ಮಗಿಗೆ. ಏನಪ್ಪ ತಿಪ್ಪೇಸ್ವಾಮಿ, ನೀನು ಕಿತ್ಕೊಂಡು ಬಂದಿದ್ದ? ಹ್ಞೂ ಗೌಡ್ರೆ, ಅದೇ ನಿಮ್ಮ ಮನೇಲಿ ಕೆಲಸ ಮಾಡ್ತಾರಲ್ಲ ಗೋಪಿ ಅಣ್ಣ, ಅವನ್ನ ಕರ್ಕೊಂಡೋಗಿ ಹಂಗೆ ಎಲ್ಲೆಲ್ಲಿ ಸಿಗುತ್ತೆ ಅಂತ ನೋಡ್ಕೊಂಡು ಕಿತ್ಕೊಂಡು ಬಂದೆ. ಹಂಗೋ ಚೈತ್ರ ಕೇಳ್ತಿದ್ಲಲ್ಲ, ನೀವೊಂದ್ಸಲಿ ಕಿತ್ಕೊಬಂದು ಕೊಡ್ತೀನಿ ಅಂತ ಹೇಳಿ ಜೇನುಳ ಎಲ್ಲ ಕಚ್ಚಿಸ್ಕೊಂಬಂದಿದ್ರಲ್ಲ, ಅದಕ್ಕೆ ಬೇಡ ಅಣ್ಣನ ಕೈಲಿ ಆಗಲ್ಲ, ನೀನೇ ಒಂಚೂರು ಹೋಗು, ನಿಂಗಾದ್ರೆ ಎಲ್ಲ ಗೊತ್ತಿರ್ತೈತೆ ಅಂದ್ಬಿಟ್ಟು ಕಳ್ಸೋದ್ಲು. ಅದಕ್ಕೆ ಕಿತ್ಕೊಂಡು ಬಂದೆ. ನೀವು ಇದ್ದೀರಾ ನೋಡಿ, ಎಂಟಿ ಮೇಲೆ ಅದೇನ್ ಪ್ರೀತಿನೂ ಏನೋ ತಿಪ್ಪೇಸ್ವಾಮಿಗೆ. ಪಾಪ ಅದು ನಮ್ಮೂರಿಗೆ ಬಂದ್ರು ನೋಡು ಎಲ್ಲೆಲ್ಲಿ ಏನೇನ್ ಸಿಗುತ್ತೆ ಅಂತ ಹುಡಿಕೊಂಡು ತಡಿಕೊಂಡು ಕಿತ್ಕೊಬಂದು ಕೊಟ್ಟವ್ರೆ. ನೀವು ಇದ್ದೀರಾ? ಸರಿ ಕಣೆ, ನೀನು ಬಸ್ರಿ ಆಗಿದ್ರೆ ನಿನ್ಗೂ ಕಿತ್ಕೊಬಂದು ಕೊಡ್ತಿದ್ದೆ. ಇವಾಗನಂತೆ ಇವಾಗ್ಲೂ ನಾನು ಬಸ್ರಿ ಅನ್ಕೊಂಡು ತಂದು ಕೊಡಿ, ಏನ್ ಬೇಡ ಅನ್ನತ್ತೆ ನಾನು ಹೊಟ್ಟೆ? ಏನ್ ಕೊಟ್ರು ಬೇಡ ನನ್ನ ಹೊಟ್ಟೆ ಗಪ್ಕ ಅಂತ ಹೋಯ್ತಾ ಇರ್ತದೆ. ಅದ ಮಕ್ಕೋಗಿದ್ದಾರೆ ಜನ. ಏನಾಡ್ತಿದ್ದೀಮಿ ನೀನು? ಸರಿ ಬಿಡು, ಮೀನು ತಿನ್ನೋಕ್ಕೋಸ್ಕರ ಅದೇ ನೀ ಬಸ್ರೆ ಅದೇ ಅಂತ ನಾನೇನಾರು ಹಿಂಗೆ ಮಾಡ್ಕೊಂಡ್ರೆ ಮುಗೀತು, ಜನ ಮಕ್ಕಕ್ಕೆ ಹೋಗಿತಾರೆ. ಸುಮ್ಮನೆ ಕುತ್ಕೊಳ್ರಿ. ಅಲ್ಲ ಕಣ್ರಿ, ಬಸ್ರಿಗೆ ಆ ಬೈಕೆ ಈ ಬೈಕೆ ಅಂತ ಹೇಳ್ತೀರಾ. ನಮ್ಗಳಿಗೆ ನಾವು ಬಸ್ರುನೂ ಅಲ್ಲ ಏನೂ ಅಲ್ಲ, ಆದ್ರೂ ಅದು ತಿನ್ಬೇಕು ಇದು ತಿನ್ಬೇಕು ಅಂತ ಹುಚ್ಚು ಆಸೆಗಳು ಜಾಸ್ತಿನೇ ಆಯ್ತಿರ್ತೈತಪ್ಪ. ಹಂಗನ್ಬಿಟ್ಟು ನಾವು ಬಸ್ರಿನೇ ಆಗ್ಬೇಕಾ? ಸರಿ ಬಿಡ್ರಿ, ಯಾರಿಗೆ ತಾನೇ ಆಸೆ ಇರಲ್ಲ. ನಿಮ್ಗೆ ಚಿಕನು ಮಟನು ಅಂತ ಅಂದ್ರೆ ವಾರಕ್ಕೊಂದ್ಸಲಿ ಇಳಿಸ್ಬೇಕು. ಹಂಗಾದ್ರೆ ನೀವೇನ್ ಬಸ್ರಾನ? ಅಯ್ಯಪ್ಪ, ಹೆಂಗ್ ಹೇಳ್ಬಿಟ್ರಿ ಇವರು ಗೌಡ್ರಿಗೆ. ಸುಮ್ಮನೆ ನಡಿಯಮ್ಮಿ. ತಿಪ್ಪೇಸ್ವಾಮಿ ಪಪ್ಪ ಆಗ್ತಾಯಿಲ್ಲ ಅವ್ರೆ ಅಂತ ಗೊತ್ತಿಲ್ದಾನೆ ಏನೇನ ಮಾತಾಡ್ತಾಳೆ ಇವಳು. ಇರೋದನ್ನೇ ಹೇಳ್ದಪ್ಪ, ನೀವೇನ್ ಬಸ್ರ ಆಗ್ಬಿಡ್ತೀರಾ? ಹಂಗನ್ಬಿಟ್ಟು ಸರಿ ಹೋಯ್ತು ಬಿಡ್ರಿ, ತಂದು ಕೊಡಕ್ಕೊಂದ ಆಗಲ್ಲ ಅಂತ ಹೇಳ್ಬಿಟ್ಟು ಹಿಂಗೆಲ್ಲ ಹೇಳ್ಬಿಡಿ. ಹೋಗ್ಲಿ ಬಿಡೆ, ಆಗಲ್ಲ ನನ್ನ ಕೈಲಿ. ಸುಮ್ಮನೆ ಈಗ ಬುಟ್ಟಾಕೋದಿಗೆ ಬಿಡು, ಸಾಕು ತಿಂದಿದ್ದು. ಮುಂದುವರಿಯುತ್ತದೆ ಫ್ರೆಂಡ್ಸ್. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಪ್ಲೀಸ್. ಆದಷ್ಟು ವಿಡಿಯೋನ ಶೇರ್ ಮಾಡಿ.